ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂದು ಒಂದು ಜನ್ಮನ ನನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ನೊಂದು ಜನ್ಮ ಅಂತಿದ್ರೆ ಗಂಡಸಾಗಿ ಹುಟ್ಟಬಾರ್ದ್ರಿ ಜಗಣ್ಣ. ನೋವ್ನ ನಾಯಾಗಿ ಹುಟ್ಟಬೇಕು. ಅವಾಗ 50 ಕೋಟಿ 100 ಕೋಟಿ ಅಂತ ಹೇಳ್ಕೊಂಡ್ ತಿರುಗ್ಬೋದು ನಾವು. ಅಲ್ಲಪ್ಪ, ನಿರಂಜನ್ ಡೈಲಾಗ್ ನೀನ್ ಯಾಕೆ ಹೇಳ್ತಿ? ಏನ್ರಿ ಬೆಳಿಗ್ಗೆ ಬೆಳಿಗ್ಗೆ ಗುಮ್ತಿದ್ದೀರಾ? ಅಲ್ಲ ಗುಣುಗುತ್ತಿದ್ದೀರಾ? ನನ್ನ ಕುಲಪುತ್ರಿ ಏನೇ ಮಾಡ್ತಾ ಇದ್ದಾಳೆ? ಅವಳ ಕನ್ನಡಿ ಮುಂದೆ ನಿಂತ್ಕೊಂಡು ನಾಚುದಂಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ಲು. ಕನ್ನಡಿ ತಂದಿದ್ದಕ್ಕೂ ಸಾರ್ಥಕ ಆಯ್ತು. ಮಗಳೇ ಮೊನಾಲಿಸಾ, ಅದು ಏನ್ ಮಾಡಕತ್ತೀವ ಅದನ್ನ ಇಲ್ಲೇ ಬಂದು ಮಾಡವ. ನಾನು ಬೇರೆಲ್ಲಪ್ಪ ಚಪ್ಪಾಳೆ ಅಂದ್ರೆ ಮಾತಾಡಪ್ಪ. ನಾನು ಬರೋದು ನನ್ನ ಕರ್ಮಕ್ಕೆ ಅದು ಬೇರೆ. ರೆಡಿ ಆಡಿಯನ್ಸ್, ಚಪ್ಪಾಳೆ. ನಿರಂಜನ ಶೋನೇ ಬೇಡ ಅಂತ ಬೆಟ್ರೆ ಎಲ್ಲ ಬೇಕಾ? ಬೇಡಪ್ಪ, ನಾನು ಕೊಡಲ್ಲಪ್ಪ. ಕಣ್ಣ ಬಿಡು ಗೊತ್ತಿಲ್ಲ. ಎಲ್ಲ ಬೇಕಪ್ಪ. ಮಗಳೇ, ನಿನ್ನ ಕಾಲು ಮುಗಿತೀನವ. ಇನ್ನೊಂದು ಸಲ ಡ್ಯಾನ್ಸ್ ಮಾಡ್ಬೇಡ. ನೀ ಸಣ್ಣಕ್ಕಿದ್ದಾಗ ಡ್ಯಾನ್ಸ್ ಮಾಡಿದಿ, ನಮ್ಮ ಮಗು ಗೊಟ್ಟಕ್ಕಂದ್ಲು. ಈ ನಿನ್ನ ಸುಂದರವಾದ ಹಲ್ಲು ನಮ್ಮ ಅಪ್ಪನ ಹಣಿಗೆ ನಟ್ಟು ಕೋಮಕ್ ಹೋದವ ಇನ್ನೂ ಎದ್ದಿಲ್ಲವ. ಹಿಡಿತ ಸರಿಯಾಗಿರೋದು ಕಣೋ. ನಾನು ಯಾರಿಗೂ ಹಿಡಿಬೇಕಾಗಿಲ್ಲ, ಆಕಿನೇ ಎಲ್ಲರಿಗೂ ಹಿಡಿತಾಳೆ ಈಗ. ಫ್ರಿಜ್ನಾಗ ಬಿಯರ್ ಐತೆ ತಗೊಂಬ. ರೀ ಅದು ಇಷ್ಟೋ ತನಕ ಫ್ರಿಜ್ ಅಲ್ಲಿ ಇತ್ತು ರೀ. ನೀ ಕುಡಿಯಲ್ಲಂತ ನಾನೇ ಕುಡಿದು ಬಿಟ್ಟೆ. ನಿನ್ನ ಕ್ಯಾರೆಕ್ಟರ್ ಚೇಂಜ್ ಆದ್ರೂ ಕುಡಿಯೋದು ಮಾತ್ರ ಬಿಟ್ಟಿಲ್ಲಲ್ಲ ನೀನು. ಗೋಫಿ ಕೊಡ್ತೀರಾ? ಹಾಡ್ಸ್ ಒದ್ದು ಬಿಡ್ತೀನಿ. ಗೋಫಿ ಅಂತೆ, ಗೋಫಿ. ಸಾಕಮ್ಮ, ಏನ್ ನೋಡಕತ್ತಿ ಬಂಗಾರಿ? ಕೋಳಿ ಕಲ್ಲಿನ ವಿಡಿಯೋ ನೋಡ್ತಿದ್ದೀನಪ್ಪ. ಕೋಳಿ ಕಳ್ಳ ಹೋಗ್ಲಿ. ತಿಂಡಿ ತಿಂದೇನಮ್ಮ? ಕೋಳಿ ಕಳ್ಳ ತಿನ್ನಪ್ಪ. ಕೋಳಿ ಕಳ್ಳ ತಿನ್ನ, ಕೋಳಿ ಕಳ್ಳ ತಿನ್ನ. ಭಟ್ರಾಯ್ಕಿಗೆ ಒಂದು ಕೆಟ್ಟ ಚಟ ಬಿದ್ದು ಬಿಟ್ಟದ್ರಿ. ಮಾತೆತ್ತಿದ್ರೆ ಸಾಕು, ಕೋಳಿ ಕಳ್ಳ ನಾಶ ಮಾಡಿದ್ನ, ಕೋಳಿ ಕಳ್ಳ ಊಟ ಮಾಡಿದ್ನ, ಕೋಳಿ ಕಳ್ಳ ಮಕ್ಕೊಂಡ, ಕೋಳಿ ಕಳ್ಳ ಬಾತ್ರೂಮಿಗೆ ಹೋದ್ನ. ಎಲ್ಲದಕ್ಕೂ ಕೋಳಿ ಕಳ್ಳ, ಕೋಳಿ ಕಳ್ಳ. ಅಮ್ಮ, ನೀನ್ ಅನ್ಕೊಂಡ್ರಷ್ಟು ಹಗರಿಲ್ಲಮ್ಮ ಈ ಸೀನಿಯರ್ಸು. ದೊಡ್ಡ ಕತ್ತರ್ನಾಕ್ ನನ್ನ ಮಕ್ಕಳು. ನೋಡೋದಕ್ಕಷ್ಟೇ ಸೈಲೆಂಟ್ ಆಗಿರ್ತಾರೆ. ಆ ಕೋಳಿ ಕಳ್ಳ ದೊಡ್ಡ ಕ್ಯಾಚ್ ಆಫೀಸರು. ಈಗ ಆಲ್ರೆಡಿ 3 ಜನ ಹುಡುಗಿರ್ ಕರ್ಕೊಂಡು ಗೋವಾದಲ್ಲಿ ಇದಾನಮ್ಮ. ಯಾವ ಹುಡುಗರು ತಾನೆ ಕರೆಕ್ಟ್ ಆಗಿದಾರಪ್ಪ. ಅಲ್ಲಿ ನೋಡಪ್ಪ, ನಿರಂಜನ್ ದೇಶಪಾಂಡೆ ಅವರು ಚಿನ್ನಂತ ಹುಡುಗ ಅಂತ. ಆದ್ರೆ ಅವರು ಯಾವಾಗ್ಲೂ ಇವ್ರಿಗೆ ಕಾಲಾಗ್ತಾ ಇರ್ತಾರಪ್ಪ. ಮಂಗನು ನಾಚ್ಕೋಬೇಕಾಗ್ತಿತ್ತನಲ್ಲೋ. ಹೋಗಮ್ಮ, ಹೋಗಿ ಸ್ನಾನ ಮಾಡು. ಅಪ್ಪ, ಕೋಳಿ ಕಳ್ಳ ಸ್ನಾನ ಮಾಡಿನಪ್ಪ. ಕೋಳಿ ಕಳ್ಳ, ಕೋಳಿ ಕಳ್ಳ ನಾನು ಹುಂಜಾಯಿಡ. ಓ, ಸೇಮ್ ನಂಬರ್. ಹಲೋ ಸರ್ ಹೇಳಿ. ಸರ್, ನಾನು ಜಗ್ಗೇಶ್ ಅವ್ರ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರ್ ಇವಾಗ ತಾನೇ ಈ ನಂಬರಿಂದ ಭಟ್ರ ಆಫೀಸಿಂದ ಏನ್ ಮಾಡ್ರಲ್ಲ ಸರ್? ಸರ್, ನಾನು ಕಾಲ್ ಮಾಡಿದ್ದು ಭಟ್ರ ಆಫೀಸಿಂದಾನೆ. ನಡ್ಕೊಂಡು ಜಗಣ್ಣನ ಆಫೀಸಿಗೆ ಬಂದೆ ಇವಾಗ. ಸೇಮ್ ಸೊ ಅಲ್ವಾ? ಹಿಂಗಾಯ್ತು. ಹೇಳಿ ಸರ್, ಹೇಳಿ. ಸರ್, ಸ್ನಾನ ಮಾಡಿದ್ರಾ? ಮಾಡಿದೆ ಸರ್. ಓಕೆ, ಕಟ್. ಜಗಣ ಸ್ನಾನ ಮಾಡೋದು ಕೇಳಕ್ಕೆ ಆಫೀಸಿಂದ ಮಾಡ್ತಾವ್ರ. ಕೋಳಿ ಕಳ್ಳ ಸ್ನಾನ ಮಾಡದ್ನಂತೆ. ಹೋಗಮ್ಮ, ನೀನ್ ಸ್ನಾನ ಮಾಡೋಗು. ಮದುವೆ ಆದ್ಮೇಲೆ 15 ವರ್ಷದ ಮೇಲೆ ಹುಟ್ಟಿದ ಮಗಳು. ತುಂಬಾ ಪ್ರೀತಿ ನಾನಂದ್ರೆ. ಏನ್ರಿ ರೀ, ಏನ್ ಮೂಡ್ ಬಂತ? ನೋಡ, ಮಕ ನೋಡೆ ನಿಂದು. ಅನ್ನಕ್ಕಿಟ್ಟು ಕುಕ್ಕರ್ ಇದ್ದಂಗೈತಿ. ಏನಿಲ್ಲ, ಯಾವ್ದಾದ್ರೂ ಒಂದು ಬಕ್ರ ನೋಡ್ಕ್ಯಾಡಿ ನನ್ನ ಮಗಳ ಮದುವೆ ಮಾಡ್ಬೇಕು ಕಣೆ. ರೀ, ಅಂತ ಬಕ್ರ ಯಾರಿದ್ರು? ಲೇ, ಕೋಳಿ ಕಳ್ಳನ್ಕಿನ ಮತ್ತೊಬ್ಬ ಬಕ್ರ ಸಿಗ್ತಾನಿಲ್ಲ ನಮಗ. ಆ ಮಗನಿಗೆ ಸಿನಿಮಾ ಮಾಡೋ ಹುಚ್ಚು, ನನ್ನ ಮಗಳಿಗೆ ಅವನ್ ಹುಚ್ಚು. ಹೆಂಗಾದ್ರೂ ಸಿನಿಮಾ ಮಾಡ್ತೀವಂತ ನಮ್ಮನಿಗೆ ಕರೆಸಿ ಅವನ್ ಮದುವೆ ಮಾಡಿ ಮುಗಿಸಿ ಕಳಿಸ್ಬಿಡೋಣ. ಈಗ ನೀನೇ ಕೋ ಡೈರೆಕ್ಟ್ರು, ನಾನೇ ಡೈರೆಕ್ಟ್ರು. ಕೈ ಕೊಡೆ. ಸೇಮ್ ನಂಬರ್. ಹಲೋ ಸರ್, ಹೇಳಿ. ಸರ್, ನಾನು ರಿಷಬ್ ಶೆಟ್ಟಿ ಅವ್ರ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರ್, ಒಂದೇ ನಂಬರಿಂದ 3 ಆಫೀಸ್ ಏನ್ ಮಾಡ್ತಿದ್ರಲ್ಲ ಸರ್? ಸರ್, ನನ್ನ ಇಷ್ಟ ಸರ್. ನಾನು ಒಂದೇ ಆಫೀಸಲ್ಲಿ ಇರಲ್ಲ, 12 ಆಫೀಸ್ ತಿರುಗ್ತಿರ್ತೀನಿ ಸರ್.
ಆಯ್ತು ಬಿಡಿ ಸರ್, ಹೇಳಿ ಸರ್, ಹೇಳಿ ಸರ್. ಏನಿಲ್ಲ ಸರ್, ಒಂದು 100 ಕೋಟಿ ಹಾಕಿ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ನಾನು. 100 ಕೋಟಿನ? ಹೌದು ಸರ್. ಸಣ್ಣ ಕ್ಯಾರೆಕ್ಟರ್ ಇದ್ರೆ ಕೊಟ್ಬಿಡಿ ಸರ್. ಸರ್ ಏನ್ ಸರ್ ಮಾತಾಡ್ತಾ ಇದ್ದೀರಾ? ನೀವ್ ಯಾರು? ನಿಮ್ ಯೋಗ್ಯತೆ ಏನು? ಏನು? ನೀವು ಸಣ್ಣ ಪುಟ್ಟ ಪಾತ್ರ ಬೇಡ ಸರ್, ನೀ ಸಿನಿಮಾಗ್ ನೀವೇ ಹೀರೋ. ಸರ್ ನಾನು ಹಲೋ ಹಲೋ ಅಲ್ಲ ಸರ್, ಸರ್ ಇವತ್ತು ಫ್ರೀ ಇದೀರಲ್ಲ ನೀವು? ಸರ್ ಇಮ್ಯುನಿಟಿ ಇದಾನೆ, ಫ್ರೀ ಇದೀನಿ ಹೇಳಿ. ಯಾಕಂದ್ರೆ ಹೀರೋಗೂ ಹೀರೋಣಿಗೆ ಇವತ್ತು ಸೀನ್ ಇದೆ ಸರ್. ಎಲ್ಲಿ ಬರ್ಬೇಕು ಸರ್? ಸರ್ ಅಬ್ಬನೇಡು ಲೇಔಟ್ ಇದೆ ಗೊತ್ತಾ ಸರ್? ಅಲ್ಲಿ ಬರಲ್ಲ ಸರ್? ಸರ್ ಕರೆದ ತಕ್ಷಣ ಸೀನಿಯರ್ಸ್ ಬರಬೇಡಿ ಸರ್. ಯಾಕೆ ಸರ್, ನಿಮ್ಗೆ ಹೊರಗಡೆ ಕೆಲಸನೇ ಇಲ್ವಾ? ಯಾವಾಗ ಬರ್ಲಿ ಅಂತ ಬ್ಯಾಗ್ ಹೊರಗಡೆನೆ ಇಟ್ಟಿರ್ತೀರಾ ಸರ್ ನೀವು? ಸರ್ ನೀವೇನು ದಬಾಕ್ತಾ ಇಲ್ಲ ಅಂತ ನಮ್ ಕರ್ತವ್ರಿ ಸರ್. ಓಕೆ ಸರ್, ಅಲ್ಲಿ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ ನೋಡಿ. ಅಲ್ಲಿ ಬರಲ್ಲ ಸರ್? ಅಲ್ಲಿ 14 ನಂಬರ್ ಪ್ಲಾಟ್ ಇದೆ ಗೊತ್ತಾ ಸರ್? ಅಲ್ಲಿ ಬರಲ್ಲ ಸರ್ ಹೇಳಿದ ತಕ್ಷಣ ಬರೀ ಬರಲ್ಲ ಅನ್ನೋದ್ರಲ್ಲೇ ಇರ್ತಿರಲ್ಲ ಸರ್ ನೀವು. ಇದೆ ನೋಡಿ, 15, 16, 17, 18, 19, 20 ಎಲ್ಲ ಇದೆ ಹೇಳಿ ಸರ್. ಸರ್ 20ನೇ ನಂಬರ್ ಪ್ಲಾಟಿಗೆ ಬಂದ್ಬಿಡಿ. ಇವನ್ ಮಕ್ಕ ಮುಚ್ಚ ಡೈರೆಕ್ಟ್ 20ಕ್ಕೆ ಕರಿಬೋದಿತ್ತಾನೆ. ಕೋಳಿ ಕಡೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಸರ್ KGF, ಬಾಹುಬಲಿ, ಕಾಂತಾರ ಎಲ್ಲಾನು ಟಿವಿ ನೋಡ್ತಾ ಇದ್ದೀನಿ ಸರ್. ನಿಮ್ ಮಕ್ಕಳ ಕನ್ನಡಿ ನೋಡ್ಕೊಂಡಿದ್ದೀರಾ? ಈ ಮಾತಿಂದ ನೆಕ್ಸ್ಟ್ ಸೀನ್ ಶುರು ಆಗುತ್ತೆ ಓಕೆ ಸರ್, ಸೀನ್ಗೆ ಹೋಗ್ಬೇಡ. ಏನಿಲ್ಲ ಸರ್, ನೀವು ಆ ಕಡೆಯಿಂದ ಬರ್ತೀರಾ, ಹೀರೋಯಿನ್ ಈ ಕಡೆಯಿಂದ ಬರ್ತಾಳೆ. ಹೀರೋಯಿನ್ ಮಂಡಿ ಊರಿ ಪ್ರಪೋಸ್ ಮಾಡ್ಬೇಕು. ಹೀರೋಯಿನ್ ಬರ್ತಾರ ಸರ್. ಪ್ರಪೋಸ್ ಮಾಡಿದ ತಕ್ಷಣ ಅವಳು ಹಾಕಿ ಮಾಡ್ತಾಳೆ ಸರ್. ಕ್ಯಾಮ್ರಾ ಎಲ್ಲಿರೋದು? ಕ್ಯಾಮ್ರಾ ಸರ್, ಈ ಮನೆ ತುಂಬಾ ಕ್ಯಾಮ್ರಾಗಳಿದೆ ಸರ್. 360 ಆಂಗಲ್ ಅಲ್ಲಿ ನಿಮ್ಮನ್ನ ಕ್ಯಾಪ್ಚರ್ ಮಾಡ್ತಾ ಇದೆ ಸರ್. ಚೆನ್ನಾಗಿ ಕಾಣ್ತಾರೆ. ಹೋಗಿ ಸರ್. Rolling. Mr. Camera. Bakran, take 2. ಅಳಿ ಅಂದ್ರೆ ಸರ್ ಕ್ಯಾರೆಕ್ಟರ್ ಅಲ್ಲಿ ಇರಿ ಮಾವ. ನನ್ನ ಮಗಳನ್ನ ನಾನು ಹೂ ಸಾಕದಂಗೆ ಸಾಕಿದ್ದೀನಿ. ಇನ್ಮೇಲೆ ನಿಮ್ಮ ಹಣೆ ಬರ. ಓಕೆ ಕಟ್ ಪ್ಯಾಕಪ್. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ರೆ ರಿಲೀಸ್ ಆದಾಗ ಹೇಳಿ. ಕ್ಯಾಪಿಟಲ್ ಎಲ್ಲ ಬ್ಯಾನರ್ ಹಾಕ್ಸ್ಬಿಡ್ತೀನಿ. ಬರ ಸರ್. ಮೇಡಮ್ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಸ್ವಲ್ಪ ಅಮುಕ್ಬಿಟ್ರಿ. ಸರ್ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್ ಶೂಟಿಂಗ್ ಮುಗಿತಲ್ಲ, ಮನೆ ಬಿಟ್ಟಿದ್ದೀನಿ. ಸರ್ ಹೋಗಿ, ಯಾರು ಬೇಡ ಅಂದ್ರು. ಇವ್ರನ್ನ ಕರ್ಕೊಂಡು ಹೋಗಿ ಸರ್. ಸರ್ ಏನ್ ಮಾತಾಡ್ತೀರಿ? ಶೂಟಿಂಗ್ ಮುಗಿತು ಹೋಯ್ತಾ ಇದ್ದೀನಿ, ಇವ್ರೇ ಕರ್ಕೊ ಹೋಗ್ಲಿ. ಸರ್ ನಿಮಗೊಂದು ಸತ್ಯ ಹೇಳಿಲ್ಲ ಸರ್ ನಾನು. ಹೇಳಿ. ಬನ್ನಿ ಸರ್. ಈ ಕಾಮಿಡಿ ಕಿಲಾಡಿಗಳ ಸೆಟ್ಟಲ್ಲಿ ಮಿಸ್ಟರ್ ಬಕ್ರಾ ಅನ್ನೋ ಹೆಸರು ಯಾರಿಗೆ ಸೂಟ್ ಆಗುತ್ತೆ ಸರ್? ಒನ್ ಅಂಡ್ ಓನ್ಲಿ ಮನೋಹರ್ ಗೌಡ. ನಾನು ಬಕ್ರಾ. ಸ್ವಲ್ಪ ಅಲ್ಲೋಡಿ ಸರ್. ಫ್ಲಾಶ್ ಬ್ಯಾಕ್. ಯಾವ್ದಾದ್ರೂ ಒಂದು ಬಕ್ರಾನ್ ಹುಡುಕಾಡಿ ನನ್ನ ಮಗಳು ಮದುವೆ ಮಾಡ್ಬೇಕು ಕಣೆ. ರೀ ಅಂತ ಬಕ್ರ ಯಾರಿದ್ರು? ಲೇ, ಕೋಳಿ ಕಳ್ಳನ್ಕಿನ ಮತ್ತೊಬ್ಬ ಬಕ್ರಾ ಸಿಗ್ತಾನೇನ್ಲೇ ನಮಗ? ಹೆಂಗಾದ್ರೂ ಸಿನಿಮಾ ಮಾಡ್ತೀವಂತ ನಮ್ಮನಿಗೆ ಕರೆಸಿ ಅವ್ನ್ ಮದುವೆ ಮಾಡಿ ಮುಗಿಸಿ ಕಳಿಸ್ಬಿಡೋಣ.